ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರೈಮ್ ಟೈಮ್ ನ್ಯೂಸ್. ನಾನು ಪ್ರಣೂತ್ ಆರ್ಗಾಣಿಗ. ಇವತ್ತಿನ ಪ್ರೈಮ್ ಟೈಮ್ನ ಮೊದಲ ಸುದ್ದಿ, ಕೋಟಾ ವಿದ್ಯಾಸಂಸ್ಥೆಗಳು, ಕೋಟಾ ಪದವಿ ಪೂರ್ವ ಕಾಲೇಜು, ಬಾಲಕಿಯರ ಹೈಸ್ಕೂಲ್ ಮತ್ತು ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಇದರ ಪಕ್ಕದಲ್ಲೇ ಇರುವಂಥ ಅಂಬಾಗಿಲು ಕೆರೆ ಅಂತ ಬಹಳ ವರ್ಷಗಳ ಇತಿಹಾಸ ಇದೆ. ಬಹಳ ವರ್ಷಗಳಿಂದ ಪ್ರತಿ ಮಳೆಗಾಲಕ್ಕೂ ಈ ಅಂಬಾಗಿಲು ಕೆರೆ ತುಂಬಿ ಅದರ ನೀರು ಅಲ್ಲೇ ಪಕ್ಕದಲ್ಲಿರುವ ಇಂಗ್ಲಿಷ್ ಮೀಡಿಯಂ ಮತ್ತು ಗರ್ಲ್ಸ್ ಹೈಸ್ಕೂಲ್ನ ಆವರಣದವರೆಗೆ ಬಂದು ತಲುಪುತ್ತೆ. ಇನ್ನು ಆ ಕಡೆಯ ಒಂದು ರಸ್ತೆ ಇದೆ, ಅದು ಪಾರಂಪಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ. ಆ ರಸ್ತೆಯ ಮೇಲೂ ಕೂಡ ನೀರಾಗುತ್ತೆ. ಒಂದಿಷ್ಟು ವರ್ಷಗಳಿಂದ ಆ ಇಡೀ ಅಂಬಾಗಿಲು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ಸ್ಥಳೀಯರ ಕೂಗಿತ್ತು. ಆ ಕೂಗು ದಪ್ಪ ಚರ್ಮದ ಸರ್ಕಾರಕ್ಕೆ ಹೇಗೋ ಕೇಳಿಸಿ ಇತ್ತೀಚೆಗಷ್ಟೇ ಸುಮಾರು 1 ಕೋಟಿ ವೆಚ್ಚದಲ್ಲಿ ಇಡೀ ಅಂಬಾಗಿಲು ಕೆರೆಯ ಸುತ್ತಮುತ್ತ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋದರ ಮುಖಾಂತರ ಅದರಿಂದ ಆಗ್ತಾ ಇದ್ದಂಥ ಅನಾಹುತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕಾಮಗಾರಿ ಆರಂಭ ಆಗಿತ್ತು. ಯಾರ್ಯಾರು ಇಲ್ಲಿ ಕಾಮಗಾರಿ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಕನಸು ಕಂಡಿದ್ರು, ಹೋರಾಟ ಮಾಡಿದ್ರು, ಅವರೆಲ್ಲ ಒಂದು ಕ್ಷಣ ನಿಟ್ಟುಸಿರು ಬಿಟ್ಟಿದ್ರು. ಕೊನೆಗೂ ಅಂಬಾಗಿಲು ಕೆರೆ ಈಗ ಅಭಿವೃದ್ಧಿ ಆಗ್ತಾ ಇದೆಯಲ್ಲ ಅಂತ. ಆದರೆ ಕೇವಲ ಒಂದೇ ವರ್ಷದಲ್ಲಿ ಅಂಬಾಗಿಲು ಕೆರೆಯ ಒಂದು ಪಾರ್ಶ್ವ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ, ನೀರು ಪಾಲಾಗಿದೆ. ಇದು ಕೇವಲ ಒಂದು ಮಳೆಯ ಕಥೆ. ಈ ಅಭಿವೃದ್ಧಿ ಮಾಡಬೇಕು ಅಂತನಿದ್ದು ಒಂದಿಷ್ಟು ವರ್ಷಗಳ ಕಾಲ ಇಲ್ಲಿನ ನೀರು ತುಂಬುವ ಸಮಸ್ಯೆಗಳಾಗಿರಬಹುದು ಅಥವಾ ಅಂಬಾಗಿಲು ಕೆರೆಯಿಂದ ಸೃಷ್ಟಿಯಾಗುವಂಥ ಸಮಸ್ಯೆಗಳಾಗಿರಬಹುದು, ಅದು ಆಗಲ್ಲ, ಒಂದಿಷ್ಟು ವರ್ಷಗಳ ಕಾಲ ನಾವು ನೆಮ್ಮದಿಯಲ್ಲಿ ಇರಬಹುದು ಅನ್ನುವಂಥ ಒಂದು ಆಲೋಚನೆಯಿಂದ ಮಾಡಿದರು. ಆದರೆ ಆ ಆಲೋಚನೆ ಈಗ ಈ ಮಳೆಯ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ವೀಕ್ಷಕರೇ, ನಾನೀಗ ಕೋಟದ ಅಂಬಾಗಿಲು ಕೆರೆ ಅನ್ನುವಂಥ ಪ್ರದೇಶದಲ್ಲಿದ್ದೀನಿ. ಈ ಅಂಬಾಗಿಲು ಕೆರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಮಳೆ ನೀರು ತುಂಬಿ ಇಲ್ಲಿ ಪಕ್ಕದಲ್ಲಿರುವಂಥ ಶಾಲೆಗಾಗಲಿ ಅಥವಾ ಆ ಕಡೆ ಇರುವಂಥ ರಸ್ತೆಗಾಗಲಿ ಸಾಮಾನ್ಯವಾಗಿ ಒಂದಿಷ್ಟು ಅಡಚಣೆಗಳನ್ನು ಉಂಟು ಮಾಡುತ್ತೆ. ಮತ್ತು ಇದರ ಸುತ್ತಮುತ್ತ ಕಟ್ಟಿರುವಂಥ ತಡೆಗೋಡೆಗಳು ಸುಮಾರು ವರ್ಷಗಳ ಹಳೆದು, ಹಾಗಾಗಿ ಅದು ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿದು ಬೀಳಬಹುದು ಅನ್ನುವ ಮುನ್ನೆಚ್ಚರಿಕೆಯ ಕ್ರಮವಾಗಿ ಸುತ್ತಮುತ್ತ ಒಂದು ತಡೆಗೋಡೆ ನಿರ್ಮಾಣ ಆಗಬೇಕು ಅನ್ನೋದು ಸ್ಥಳೀಯರ ಒತ್ತಾಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಸುಮಾರು 1 ಕೋಟಿ ವೆಚ್ಚದಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಕಳೆದ 1 ತಿಂಗಳಿಂದ ಆರಂಭ ಮಾಡಿದೆ. ಆ ತಡೆಗೋಡೆಯ ನಿರ್ಮಾಣ ಕಾರ್ಯ ಈಗಾಗಲೇ ನಡೀತಾ ಇದೆ. ಆದರೆ ಕೇವಲ ಒಂದೇ ತಿಂಗಳಿನಲ್ಲಿ ಸುರಿದಂತಹ ಎಲ್ಲೋ ಕ್ಷೀಣಿಸಿರುವ ಮಳೆಯಲ್ಲಿ, 2-3 ದಿನ ಸುರಿದಿರುವ ಮಳೆಯಲ್ಲಿ ಈ 1 ಕೋಟಿ ವೆಚ್ಚದಲ್ಲಿ ನಡೆದಂಥ ಕಾಮಗಾರಿಯ ತಡೆಗೋಡೆ ಕುಸಿದು ನೀರು ಪಾಲಾಗಿದೆ. ನಾನೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ನನ್ನ ಹಿಂದ್ ಭಾಗದಲ್ಲಿರುವಂಥದ್ದು. ಇದೊಂದು 20-25 ಅಥವಾ ನನಗೆ ಬುದ್ಧಿ ಬರೋದಕ್ಕಿಂತ ಮೊದಲೇ ನಿರ್ಮಾಣ ಆದಂಥ ಗೋಡೆ. ಇನ್ನೂ ಕೂಡ ಬಲಿಷ್ಠವಾಗಿದೆ, ಗಟ್ಟಿಮುಟ್ಟಾಗಿದೆ. ಆ ಮಾರ್ಗವಾಗಿ ಹಲವು ವಿದ್ಯಾರ್ಥಿಗಳು ಪ್ರತಿನಿತ್ಯ ಇಲ್ಲೇ ಪಕ್ಕದಲ್ಲಿರುವಂಥ ಶಾಲೆಗೆ ಬರ್ತಾರೆ, ಓದ್ತಾರೆ, ಹೋಗ್ತಾರೆ. ಅದು ಇನ್ನೂ ಕೂಡ ಬಲಿಷ್ಠವಾಗಿದೆ. ಆದರೆ ನೀವು ಈಗ ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನೋಡಿ. ಈ ಪಾರ್ಟ್ ಏನಿದೆ ಇದು ಇತ್ತೀಚೆಗೆ ನಿರ್ಮಾಣ ಆದಂಥ ತಡೆಗೋಡೆ. ಕೇವಲ 1 ತಿಂಗಳ ಹಿಂದೆ ನಿರ್ಮಾಣ ಆದಂಥ ತಡೆಗೋಡೆ ಇವತ್ತು ಸುರಿದಂಥ ಭಾರೀ ಮಳೆಗೆ ಈ ರೀತಿ ಕುಸಿದು ಬಿದ್ದಿದೆ. ಕುಸಿದು ಬಿದ್ದಿರುವಂಥ ತಡೆಗೋಡೆ ಅದು ರಾತ್ರಿ ಹೊತ್ತು ಕುಸಿದಿದೆ, ತೊಂದರೆ ಇಲ್ಲ ಅಂತ ಹೇಳ್ಬೋದೇನೋ. ಒಂದು ವೇಳೆ ಈ ಕುಸಿದಂಥ ತಡೆಗೋಡೆ ಬೆಳಗ್ಗಿನ ಸಮಯದಲ್ಲಿ ಕುಸಿದಿದ್ದೆ ಹೌದಾಗಿದ್ದರೆ, ಅಲ್ಲಿ ವಾಹನಗಳ ಸಂಚಾರ ಇದ್ದಿದ್ದು ಹೌದಾಗಿದ್ದರೆ, ಹಲವು ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ಅದು ಸಮಸ್ಯೆ ಕೊಡ್ತಾ ಇತ್ತು. ಯಾರಾದರೂ ಅಲ್ಲಿ ಅಕ್ಕಪಕ್ಕದವರಿದ್ದರೆ ಅದು ನೀರಿಗೆ ಬೀಳುವಂಥ ಸಾಧ್ಯತೆ ಇತ್ತು. ದೊಡ್ಡ ವಾಹನ ವೆಹಿಕಲ್ ಏನಾದರೂ ಇದ್ದರೆ ಅದು ಕೂಡ ಈ ಅಂಬಾಗಿಲು ಕೆರೆಗೆ ಬಿದ್ದು ಹೋಗುವಂಥ ಒಂದು ಅವಘಡ ಸಂಭವಿಸ್ತಾ ಇತ್ತು. ಏನೋ ದೇವರ ಪುಣ್ಯಕ್ಕೆ ಅದು ರಾತ್ರಿ ಕುಸಿದು ಬಿದ್ದಿದೆ. ಒಂದು ಭಾಗದ ಒಂದು ಪಾರ್ಶ್ವದ ಕಂಪ್ಲೀಟ್ ತಡೆಗೋಡೆಗಳು ಕುಸಿದು ನೀರು ಪಾಲಾಗಿದೆ. ಇಲ್ಲಿ ಕಂಪ್ಲೀಟಾಗಿ 1 ಕೋಟಿಗೆ ಇವ್ರು ಮಾಡಿರೋದು ಒಂದು ಎಲ್ ಶೇಪ್ಡ್ ಅಷ್ಟೇ. ಉಳಿದಂಥ ಮತ್ತೊಂದು ಎಲ್ ಶೇಪ್ ಹಾಗೆ ಬಾಕಿ ಇದೆ. ಒಂದು ಎಲ್ ಶೇಪಿಗೆ ಸುಮಾರು 1 ಕೋಟಿ ವೆಚ್ಚ ಮಾಡಿ ಈ ತಡೆಗೋಡೆ ನಿರ್ಮಾಣ ಮಾಡಿದರು. ಆದರೆ ನಿಜವಾಗ್ಲೂ ಅದಕ್ಕೆ 1 ಕೋಟಿ ವ್ಯಯಿಸಿದಾರಾ ಅಥವಾ 1 ಕೋಟಿಯಲ್ಲಿ ಕಾಂಟ್ರಾಕ್ಟರ್ಗೆಷ್ಟು, ನಿಜವಾಗ್ಲೂ ಕಾಮಗಾರಿಗೆಷ್ಟು ಅನ್ನುವಂಥ ಪ್ರಶ್ನೆ ಈ ಕಾಮಗಾರಿ ನೋಡಿದವರು ಯಾರಿಗೂ ಸಹಜವಾಗಿ ಅನಿಸುತ್ತೆ. ನೋಡಿ, ಅಲ್ಲಿ ನೀರಲ್ಲಿ ಒಂದು ಪೀಸ್ ಬಿದ್ದಿದೆ, ಅದು ನೀರಲ್ಲಿ ಕಾಣ್ತಾ ಇದೆ. ಇದೇ ರೀತಿಯ ಕಾಮಗಾರಿ ನಡೆಸಿದ್ದ ಹೌದಾದರೆ ಯಾಕೆ ಯಾವ ಸೀಮೆಯ ಅಭಿವೃದ್ಧಿ, ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಿನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರಲ್ಲಿ ಎತ್ತುತ್ತಾ ಇದ್ದಾರೆ. ಹಾಗಾಗಿ ಅಂಬಾಗಿಲು ಕೆರೆಯ ಅಭಿವೃದ್ಧಿ ಅಂಥೇಳಿ 1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವಂಥ ಗುತ್ತಿಗೆದಾರರಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ ಆಗಲಿ ಇಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಕೇವಲ 1 ತಿಂಗಳಲ್ಲಿ ಒಂದು ತಡೆಗೋಡೆ ಕುಸಿದು ಬೀಳುತ್ತೆ ಅಂತಂದರೆ ಅದನ್ನು ಕಳಪೆ ಅನ್ನೋದೇ ಬೇರೆ ಯಾವುದೇ ಪದಗಳಿಲ್ಲ. ಅದು ಕಳಪೆ ಕಾಮಗಾರಿಯೇ. ಆ ಕಾಮಗಾರಿಯನ್ನು ಇಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ. ಆದರೆ
ಈ ಪ್ರಶ್ನೆಯನ್ನು ಕೇಳಿದ್ರೆ ಸಮಜಾಯಿಷಿ ಹೇಳ್ತಾರೆ, ನಮ್ಮ 1 ಕೋಟಿಯ ವೆಚ್ಚದ ಕಾಮಗಾರಿಯೇ ಬೇರೆ, ಇದು ಎಕ್ಸ್ಟ್ರಾ ಪಾರ್ಟು, ಇದು ನಂತರ ಹೇಳಿದಂಥ ತಡೆಗೋಡೆ, ಹಾಗಾಗಿ ಇದನ್ನು ನಾವು ಕಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ನಂತರ ಕಟ್ಟಿದ್ದಾಗಲಿ, ಈಗ ಕಟ್ಟಿದ್ದಾಗಲಿ, ಮೊದಲು ಕಟ್ಟಿದ್ದಾಗಲಿ ಎಲ್ಲವೂ ಕೂಡ ತೆರಿಗೆ ಹಣದಲ್ಲೇ ಕಟ್ಟೋದು. ಹಾಗಾಗಿ ಅವೆಲ್ಲವನ್ನು ಸುಭದ್ರವಾಗಿ ಕಟ್ಟಬೇಕಿತ್ತು. ಒಂದು ಅಭಿವೃದ್ಧಿ ಅಂತಂದರೆ ಅದು ಅಭಿವೃದ್ಧಿ ರೂಪದಲ್ಲೇ ಕಾಣಬೇಕಿತ್ತು. ಆದರೆ ತಡೆಗೋಡೆಯ ನಿರ್ಮಾಣದ ಹೆಸರಿನಲ್ಲಿ ಇನ್ನಷ್ಟು ಆ ಕೆರೆಯ ಪರಿಸರವನ್ನು ಹಾಳು ಮಾಡುವ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ, ಇಲ್ಲಿನ ಗುತ್ತಿಗೆದಾರ ಕೈ ಹಾಕಿದ್ದಾರೆ. ಅತಿ ಶೀಘ್ರವಾಗಿ ಈ ಮಳೆಗಾಲ ಮುಗಿಯೋದರ ಒಳಗಡೆ ಇದರ ತಡೆಗೋಡೆಯ ಸಂಪೂರ್ಣ ಕಾಮಗಾರಿ ಮುಗಿಬೇಕು ಮತ್ತು ಮಾಡುವ ಕಾಮಗಾರಿ ಸ್ವಲ್ಪ ಬಲಿಷ್ಠವಾಗಿದ್ದರೆ ಒಳ್ಳೆಯದು, ಇಲ್ಲದೇ ಇದ್ದರೆ ಆ ಕಾಮಗಾರಿ ಮಾಡುವ ಅಗತ್ಯವೇ ಇಲ್ಲ, ಮೊದಲು ಹೇಗಿತ್ತು ಹಾಗೇ ಇರಲಿ ಅಂಬಾಗಿಲು ಕೆರೆ ಅಂಥೇಳಿ ಸುತ್ತಮುತ್ತ ಸ್ಥಳೀಯರು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದ್ರ ಜೊತೆಗೆ ನಾನು ಎಡಭಾಗದಲ್ಲಿ ನೋಡಿದ್ರೆ ಇದು ವಿವೇಕ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಜಾಗ. ಬಹುತೇಕ ಮಕ್ಕಳು ಇಲ್ಲಿ ಓಡಾಡ್ತಾರೆ, ಕೆಲವು ಮಕ್ಕಳು ಇದೇ ಮಾರ್ಗವಾಗಿ ಅಂಬಾಗಿಲು ಕೆರೆಯ ಪಕ್ಕದಲ್ಲೇ ಬಂದು ಶಾಲೆಗೆ ಬರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವ ಕೂಡ ಇದರಲ್ಲಿ ಸರ್ಕಾರ ಒಂದು ರೀತಿ ಇಟ್ಕೊಂಡು ಆಟ ಆಡ್ತಿದೆ. ಎಷ್ಟೋ ಮಕ್ಕಳು ಓಡಾಡುವಂಥ ಈ ರಸ್ತೆಯಲ್ಲಿ ಪಕ್ಕದಲ್ಲೇ ಇರುವಂಥ ಅಂಬಾಗಿಲು ಕೆರೆಯ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಸ್ಥಳೀಯ ಆಡಳಿತ, ಗುತ್ತಿಗೆದಾರರು, ಇಂಜಿನಿಯರು, ಅದಕ್ಕೆ ಸಂಬಂಧಪಟ್ಟವರು ಯಾರೇ ಆದರೂ ಈ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ಸರಿಯಾಗಿ ಸಮರ್ಪಕವಾಗಿ ಮಾಡಿ ಮುಗಿಸಬೇಕಿದೆ. ಅತಿ ಶೀಘ್ರವಾಗಿ ಈ ಕಾಮಗಾರಿಯನ್ನು ಮುಗಿಸ್ತೀರಿ ಅಥವಾ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಬೇಕಾದ ಮಿನಿಮಮ್ ಕೆಲಸಗಳನ್ನಾದರೂ ಇಲ್ಲಿ ಮಾಡ್ತೀರಿ ಅನ್ನುವಂಥ ನಂಬಿಕೆಯನ್ನು ಜನ ಕಳ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಈ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ಮುಗಿಸಬೇಕಿದೆ. ಮಳೆಗಾಲದಲ್ಲಿ ಇನ್ನೆಷ್ಟು ಮಳೆಗಾಲ ಬರುತ್ತೆ ಅನ್ನುವಂಥ ಕುತೂಹಲವು ಕೂಡ ಇಲ್ಲಿನ ಸ್ಥಳೀಯರಲ್ಲಿ ಈಗ ಉದ್ಭವ ಆಗಿದೆ. ಕ್ಯಾಮರಾಮನ್ ಪ್ರತೀಕ್ ಜೊತೆ ಪ್ರಣುತ್ ತಾರ್ಗಾಣಿಗ, ನ್ಯೂಸ್ ನೆಕ್ಸ್ಟ್, ಕೋಟಾ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.